ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ವೆಲ್ಕಮ್ ಟು ಅರ್ಪಿತಾ ಅಪ್ಪು ಕನ್ನಡ ಬ್ಲಾಗ್ಸ್. ನಿಮಗೆ ಈಗ ಆಲ್ರೆಡಿ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿದೆ ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತೇಳಿ. ಹೌದು, ಶ್ರೇಷ್ಠಂದು ಸ್ಕೂಲ್ದು ಗ್ರ್ಯಾಜುಯೇಷನ್ ಡೇ ಫಂಕ್ಷನ್ಗೆ ಹೋಗ್ತಿದ್ದೀವಿ. ಬನ್ನಿ ಎಲ್ಲರೂ ಹೋಗೋಣ. ನಾವು ಯಾವುದೇ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ದೀಪ ಬೆಳಗೋದ್ರ ಮೂಲಕ ಶುರು ಮಾಡ್ತೀವಿ. ಹೌದು, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ದೀಪ ಬೆಳಗೋದ್ರ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡಿದರು. ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷತೆ ಅಂದರೆ ನಮಗೆಲ್ಲ ಪುಟಾಣಿಗಳ ಕೈಲಿ ಕ್ಯಾಂಡಲ್ ಕೊಟ್ಟು ಆ ಕ್ಯಾಂಡಲ್ಸ್ ಅಂತ ಬಂದಿರತಕ್ಕಂಥ ಗೆಸ್ಟ್ಗಳು ಬೆಳಗಿಸಿದ್ರು. ಇದೊಂದು ತುಂಬಾ ಸಿಂಬಾಲಿಕ್ ಆದ ಪಾರ್ಟ್ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಮಕ್ಕಳೆಲ್ಲರೂ ಕ್ಯಾಂಡಲ್ ಇಟ್ಕೊಂಡು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾರಲ್ವ? ಹೌದು, ಇದಾಗಿದ ತಕ್ಷಣ ಮಕ್ಕಳೆಲ್ಲರೂ ಪೇರೆಂಟ್ಸ್ಗೆ, ಟೀಚರ್ಸ್ಗೆ, ಗ್ರ್ಯಾಂಡ್ ಪೇರೆಂಟ್ಸ್ಗೆ ಎಲ್ರಿಗೂ ಒಂದು ಸಾಂಗ್ ಡೆಡಿಕೇಟ್ ಮಾಡಿದರು. ಅದು ಹೀಗಿತ್ತು: 2 little words, 2 little words, 2 little words, no to goodbye, it's them affair, graduation is there, our 2 little words, to all teachers, moms, dads, grandparents and all, thank you, thank you, thank you, everyone, thank you for all you've done, you told us to tie your shoes, you shape and colors too, you so many things you do, we just wanna say thank you. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಸರ್ ಅವರು. ಹೌದು, ಇವರು ಮಕ್ಕಳ ತಜ್ಞರಾಗಿರೋದ್ರಿಂದ ನಮಗೆಲ್ಲರಿಗೂ ನೈರ್ಮಲ್ಯ ಹಾಗೂ ಪೌಷ್ಟಿಕಾಂಶತೆಯ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಇದೀಗ ನಾವು ಕಾರ್ಯಕ್ರಮದ ಮುಖ್ಯ ಭಾಗಕ್ಕೆ ಬಂದಿದ್ದೀವಿ. ಹೌದು, ಮಕ್ಕಳಿಗೆಲ್ರಿಗೂ ಮೆಡಲ್ ಹಾಕಿ ಸರ್ಟಿಫಿಕೇಟ್ ಕೊಟ್ಟು ಕಂಗ್ರಾಟ್ಸ್ ಹೇಳಿ ಗ್ರ್ಯಾಜುಯೇಷನ್ ಮಾಡೋ ಟೈಮ್ ಬಂತು. ಇದನ್ನೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಆ ಮಕ್ಕಳೆಲ್ಲರೂ ಕನ್ವೊಕೇಶನ್ ಡ್ರೆಸ್ ಹಾಕ್ಕೊಂಡು, ಹ್ಯಾಟ್ ಹಾಕ್ಕೊಂಡು, ಪುಟ್ಟ ಹೆಜ್ಜೆ ಇಟ್ಕೊಂಡು ಸ್ಟೇಜ್ ಮೇಲೆ ಬರ್ತಿದ್ರಂತೂ ಯಪ್ಪ, ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಎಸ್, ಇವಾಗ ನಮ್ಮ ಶ್ರೇಷ್ಠ ಪುಟಾಣಿ ಟೈಮ್ ಬಂತು. ಅವ್ರ ಪ್ರಿನ್ಸಿಪಲ್ ಸರು ವೇಣುಗೋಪಾಲ್ ಸರ್ ಅವಳಿಗೆ ಮೆಡಲ್ ಹಾಕಿ ಸರ್ಟಿಫಿಕೇಟ್ ಕೊಟ್ಟು ಕಂಗ್ರಾಟ್ಸ್ ಹೇಳ್ತಿದ್ರು. ನನಗಂತೂ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿತ್ತು. ನಮ್ಮ ಪುಟಾಣಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ಅಂತೇಳಿ. ಇದೆಲ್ಲ ಆದಮೇಲೆ ಅವ್ರ ಸ್ಟಾಫು, ಟೀಚರ್ಸ್ ಎಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ರು. ಮಕ್ಕಳಲ್ಲಿ ಓದೋ ಇಂಟ್ರೆಸ್ಟು ಮತ್ತು ಇನ್ಸ್ಪಿರೇಷನ್ ಬರಲಿ ಅನ್ನೋ ರೀಸನ್ಗಾಗಿ 6th, 7th, 8th, 9th, 10th ಮಕ್ಕಳಲ್ಲಿ ಅವರ ಓವರ್ ಆಲ್ ಪ್ರೋಗ್ರೆಸ್ಸನ್ನು ಕನ್ಸಿಡರ್ ಮಾಡಿ ಅವರಿಗೆ ಅದರಲ್ಲಿ ಯಾರು ಬೆಸ್ಟ್ ಅನಿಸುತ್ತೋ ಅವರಿಗೆ ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಇಯರ್ ಅಂತೇಳಿ ಮೆಡಲ್ಸ್ ಕೊಟ್ಟು ಅವರನ್ನು ಅಭಿನಂದಿಸಲಾಯಿತು. ಇದನ್ನಂತೂ ನೋಡೋದಕ್ಕೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಇದು ಎಲ್ಲ ಮಕ್ಕಳಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಆಯಿತು. ಮತ್ತು ಅವರಿಗೂ ಅಷ್ಟೇ, ನಾವು ಮುಂದೆ ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಓದಬೇಕು, ನಾವು ಒಂದಿನ ಈ ಥರ ಮೆಡಲ್ ತೊಗೋಬೇಕು ಅನ್ನೋ ಇನ್ಸ್ಪಿರೇಷನ್ ಬರಲಿ ಅನ್ನೋ ರೀಸನ್ಗಾಗಿ ಇದನ್ನು ಮಾಡಲಾಯಿತು. ನನಗಂತೂ ತುಂಬಾ ಖುಷಿ ಆಯಿತು.
ಇವರು ಸುಹಾಸಿನಿ ಮಾಂತೇಶ್ ಅಂತೇಳಿ ಶ್ರೇಷ್ಠ ಅವರ ಮ್ಯಾಥ್ಸ್ ಟೀಚರು. ಇವ್ರ ಎನರ್ಜಿ ಅಂತೂ ನೆಕ್ಸ್ಟ್ ಲೆವೆಲ್ಗಿರುತ್ತೆ. ಇವ್ರು ಅಷ್ಟೇ ಅಲ್ಲ, ಎಲ್ಲ ಟೀಚರ್ಸು ಅಷ್ಟೇ. ಮಾರ್ನಿಂಗ್ ಯಾವ ಎನರ್ಜಿಯಲ್ಲಿ ಬಂದಿರ್ತಾರೆ ಈವ್ನಿಂಗ್ ಕೂಡ ಅದೇ ಎನರ್ಜಿಯಲ್ಲಿ ಇರ್ತಾರೆ. ಆ್ಯಂಡ್ ಮಕ್ಕಳನ್ನಂತೂ ತುಂಬ ಚೆನ್ನಾಗಿ ತುಂಬ ಪ್ರೀತಿಯಿಂದ ಹ್ಯಾಂಡಲ್ ಮಾಡ್ತಾರೆ. ಫೆಬ್ರವರಿ 17 ಎಲ್ಲ ಪೇರೆಂಟ್ಸ್ಗಳಿಗೂ ಸ್ಪೋರ್ಟ್ಸ್ ಡೇ ಮಾಡಲಾಗಿತ್ತು. ಎಲ್ಲ ಪೇರೆಂಟ್ಸ್ಗಳಿಗೂ ಆ್ಯಂಡ್ ಸ್ಪೆಷಲಿ ಹೌಸ್ ವೈಫ್ಗಳಿಗೆ ಇದೊಂದು ಒಳ್ಳೆ ರಿಫ್ರೆಶ್ಮೆಂಟ್ ಆಗಿತ್ತು. ಎಲ್ಲರೂ ತುಂಬಾ ಎನರ್ಜೆಟಿಕ್ಕಾಗಿ ಪಾರ್ಟಿಸಿಪೇಟ್ ಮಾಡಿದರು ಆ್ಯಂಡ್ ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಒಳ್ಳೆ ಮೆಮೊರೀಸ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ಹೌದು, ದೀಪನು ಡ್ಯೂಟಿಗೆ ಲೀವ್ ಹಾಕಿ ಸ್ಪೋರ್ಟ್ಸ್ ಡೇಯಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಹೌದು, ನಾವು ಕಪಲ್ಸ್ ರೌಂಡಲ್ಲಿ 3 leg ರೇಸಲ್ಲಿ ಸೆಕೆಂಡ್ ಪ್ಲೇಸ್ ಆಗಿತ್ತು. ನಮಗಂತೂ ತುಂಬಾ ಖುಷಿಯಾಯಿತು. ಪ್ರಿನ್ಸಿಪಲ್ ಸರ್ ಹೇಳ್ತಿದ್ರು ಮಗಳಲ್ಲಿ ಕರ್ಕೊಂಡು ಬರ್ರಿ ಅಂತೇಳಿ. ಇಲ್ಲಿ ಛಾಯಾ ಮೇಡಮು ಮತ್ತು ದೀಪು ಇಬ್ಬರೂ ಡಿಗ್ರಿಲಿ ಮತ್ತು BEdಲ್ಲಿ ಕ್ಲಾಸ್ಮೇಟ್ಸ್ ಆಗಿದ್ದರು. ಸೊ ಹಾಗಾಗಿ ಅವರ ಹಸ್ಬೆಂಡ್ಗೆ ದೀಪನ್ನ ಪರಿಚಯ ಮಾಡಿಕೊಡ್ತಾಯಿದ್ರು. ಇಲ್ಲಿ ಇದಾಗಿತ್ತು ನಮ್ಮ ಫ್ಯಾಮಿಲಿ ಫೋಟೋ. ಸೊ ನಾವು ಅಷ್ಟೂ ಸೇರಿ ಪ್ರೈಸನ್ನು ಕಲೆಕ್ಟ್ ಮಾಡ್ಕೊಂಡ್ವಿ. ನನಗಂತೂ ತುಂಬಾ ಖುಷಿಯಾಯಿತು. ಇದೆಲ್ಲ ಪ್ರೋಗ್ರಾಮ್ ಮುಗಿದ ತಕ್ಷಣ ಎಲ್ರಿಗೂ ಕೆಳಗೆ ಲೈಟಾಗಿ ಉಪಹಾರದ ವ್ಯವಸ್ಥೆ ಮಾಡಿದ್ರು. ಹೌದು, ಮೊಸರನ್ನ ಮತ್ತು ಪುಳಿಯೋಗರೆ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಮ್ಮ ಶ್ರೇಷ್ಠ ಪುಟಾಣಿ ಅವರು ಅವ್ರ ತಮ್ಮಂಗೆ ತಿನ್ನಿಸ್ತಾ ಇದ್ದಾರೆ. ಮಾನಸ ಮ್ಯಾಮ್ ಮತ್ತು ದೀಪಾ ಮ್ಯಾಮ್ ಅವ್ರ ಜೊತೆ ಫೋಟೋಸ್ ಮತ್ತು ವೀಡಿಯೋಸ್ ತೊಗೋಬೇಕು ಅಂದ್ಕೊಂಡೆ. ಬಟ್ ಅವರು ಸ್ವಲ್ಪ ಬ್ಯುಸಿ ಆಗಿರೋ ಕಾರಣ ತೊಗೊಳಕ್ಕಾಗಲಿಲ್ಲ. ಇವರು ರಿಸೋಫಿ ಮ್ಯಾಮ್ ಮತ್ತು ಹವನ್ ಮ್ಯಾಮ್ ಅಂತೇಳಿ ಶ್ರೇಷ್ಠ ಅವ್ರ ಕ್ಲಾಸ್ ಟೀಚರು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.